ಹಾಯ್ ಫ್ರೆಂಡ್ಸ್, ನಮಸ್ತೆ. ಹೇಗಿದ್ದೀರಾ? ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ಬದನೆಕಾಯಿಯ ಗೊಜ್ಜು, ಸಾಂಬಾರ್, ಪಲ್ಯ ಎಲ್ಲನೂ ಕೂಡ ನೀವು ಮಾಡಿರ್ತೀರಾ. ಆದರೆ ನಾನಿವತ್ತು ಮಾಡಿರುವಂತಹ ಬದನೆಕಾಯಿ ಗೊಜ್ಜು ರೆಸಿಪಿಯನ್ನು ಒಂದು ಸರ್ತಿ ನೀವು ಟ್ರೈ ಮಾಡಿ ನೋಡಿ. ತುಂಬ ರುಚಿಯಾಗಿರುತ್ತೆ. ಹಾಗೆಯೇ ಮಾಡೋದಕ್ಕೂ ಕೂಡ ತುಂಬ ಸುಲಭವಾಗಿದೆ. ಇದು ರೊಟ್ಟಿ, ಚಪಾತಿ, ದೋಸೆ, ಅನ್ನಕ್ಕೂ ಕೂಡ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಬನ್ನಿ ಹಾಗಾದರೆ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಾನು ಇದರಲ್ಲಿ 1/4 kg ಉದ್ದ ಬದನೆಕಾಯಿಯನ್ನು ತೊಗೊಂಡಿದ್ದೀನಿ. ನೀವು ಬೇಕಾದರೆ ಗುಂಡು ಬದನೆಕಾಯಿ ಕೂಡ ಇದಕ್ಕೆ ಯೂಸ್ ಮಾಡ್ಕೊಳ್ಬೋದು. ಬದನೆಕಾಯಿಗಳನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ನೀರಿಗೆ ಉಪ್ಪು ಹಾಕಿಬಿಟ್ಟು ಈ ತುಂಡು ಮಾಡಿರುವಂತಹ ಬದನೆಕಾಯಿಗಳನ್ನು ಅದರಲ್ಲಿ ಹಾಕಿಟ್ಕೊಳ್ಬೇಕು. ಸುಮಾರು ಒಂದು 5 ರಿಂದ 10 ನಿಮಿಷ ಅದರಲ್ಲಿ ಹಾಗೇ ಬಿಡಬೇಕು. ಈ ರೀತಿ ಮಾಡೋದ್ರಿಂದ ಅದರಲ್ಲಿರುವಂತಹ ಒಗರು ಅಥವಾ ಕಹಿ ರುಚಿ ಇದೆಯಲ್ವ, ಅದು ನೀರಿನಲ್ಲಿ ಬಿಟ್ಕೊಳ್ಳುತ್ತೆ. ಇದರಿಂದ ಬದನೆಕಾಯಿಯ ಏನೇ ಪದಾರ್ಥ ಮಾಡಿದ್ರೂ ಅದು ರುಚಿಯಾಗಿ ಬರುತ್ತೆ. ಬನ್ನಿ ಈಗ ಇದಕ್ಕೆ ಮಸಾಲೆ ಅರಿಯೋಣ. ಅದಕ್ಕೋಸ್ಕರ ನಾನಿಲ್ಲಿ ಅರ್ಧ ಕಪ್ನಷ್ಟು ತೆಂಗಿನ ತುರಿಯನ್ನು ತುರಿದು ಇಟ್ಕೊಂಡಿದ್ದೀನಿ. 1 ಟೀ ಸ್ಪೂನ್ನಷ್ಟು ಹಸಿ ಕೊತ್ತಂಬರಿ ಬೀಜವನ್ನು ಹಾಕ್ತಾಯಿದ್ದೀನಿ. ಅಂದರೆ ಈ ಮಸಾಲೆಗಳನ್ನು ಯಾವುದನ್ನು ಹುರಿತಾ ಇಲ್ಲ, ಎಲ್ಲವನ್ನು ಹಸಿಯಾಗಿ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಟೀ ಸ್ಪೂನ್ನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. 4 ಬ್ಯಾಡಗಿ ಮೆಣಸಿನ್ಕಾಯಿ, ಖಾರದ ಮೆಣಸಿನ್ಕಾಯಿ 3 ಹಾಕ್ಕೊಳ್ತಾ ಇದ್ದೀನಿ. ಒಂದು ಸಣ್ಣ ತುಂಡು ಈರುಳ್ಳಿ ಹಾಕ್ತಾ ಇದ್ದೀನಿ. 4 ಎಸಳು ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿ, ಈರುಳ್ಳಿ ಇದೆಲ್ಲ ಒಂದು ಸ್ವಲ್ಪ ನೀವು ಹೆಚ್ಚು ಕಮ್ಮಿ ಮಾಡ್ಕೊಳ್ಬೋದು ನಿಮ್ಮ ಒಂದು ರುಚಿಗೆ ತಕ್ಕಂತೆ. ಈಗ ಇದೆಲ್ಲ ಸಾಮಗ್ರಿಗಳನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದರ ಜೊತೆಗೆ ಸಣ್ಣ ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕ್ತಾ ಇದ್ದೀನಿ. ರುಬ್ಬೋದಕ್ಕೆ ಬೇಕಾಗುವಷ್ಟು ನೀರನ್ನು ಸೇರಿಸ್ಕೊಂಡು ಇದನ್ನು ಸ್ವಲ್ಪ ತರಿ ಇದ್ದರೂ ಪರವಾಗಿಲ್ಲ, ತುಂಬ ನುಣ್ಣಗೆ ಆಗಬೇಕು ಅಂತೇನಿಲ್ಲ, ರುಬ್ಕೊಂಡು ಬರಬೇಕು. ನಂತರ 1 ಟೊಮೆಟೊ ಮತ್ತು 1 ಈರುಳ್ಳಿಯನ್ನು ಕಟ್ ಮಾಡ್ಕೊಳ್ಳಿ. ಒಲೆ ಮೇಲೆ ಒಂದು ಪ್ಯಾನ್ ಇಟ್ಟು ಅದರಲ್ಲಿ 2 ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಅರ್ಧ ಟೀ ಸ್ಪೂನ್ ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಸಿಡಿಬೇಕು. ನಂತರ 1 ಟೀ ಸ್ಪೂನ್ ಉದ್ದಿನಬೇಳೆ ಸೇರಿಸ್ಕೊಳ್ಳಿ. ಈಗ ಕರಿಬೇವು ಮತ್ತು ಈರುಳ್ಳಿಯನ್ನು ಸೇರಿಸ್ಕೊಳ್ಳಿ. ಈರುಳ್ಳಿಯನ್ನು ಸುಮಾರು ಅರ್ಧ ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಳಿ. ಅರ್ಧ ನಿಮಿಷ ಆದಮೇಲೆ ಇದಕ್ಕೆ 1 ಟೊಮೆಟೊ ಕಟ್ ಮಾಡಿಟ್ಟಿರೋದು ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊನ ನಾವು ಸುಮಾರು 1 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಇದರ ಜೊತೆಗೆ ನೀವು ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಳ್ಬೋದು, ಟೊಮೆಟೊ ಬೇಗ ಫ್ರೈ ಆಗುತ್ತೆ. ಸುಮಾರು 1 ನಿಮಿಷಗಳ ಕಾಲ ಟೊಮೆಟೊನ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ಬದನೆಕಾಯಿ ಹೋಳುಗಳನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಈ ಬದನೆಕಾಯಿ ಹೋಳನ್ನು ನಾವು ಸುಮಾರು ಒಂದು 2 ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಆ ರೀತಿ ಮಾಡೋದ್ರಿಂದ ನಮಗೆ ರುಚಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಮಸಾಲೆ ಹಾಕ್ತಾ ಇದ್ದೀನಿ. ಮಸಾಲೆ ಹಾಕಿಬಿಟ್ಟು ಅರ್ಧ ಲೋಟದಷ್ಟು ನೀರು ಸೇರಿಸ್ತಾ ಇದ್ದೀನಿ. ತುಂಬ ಡ್ರೈ ಮಾಡ್ತಾ ಇಲ್ಲ, ಯಾಕೆಂದರೆ ರೊಟ್ಟಿ ಚಪಾತಿಗೆಲ್ಲ ಅಂದರೆ ತುಂಬ ಡ್ರೈ ಬೇಡ ಅಂತೇಳಿ ಒಂದು ಸ್ವಲ್ಪ ನೀರು ಅದಕ್ಕೆ ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಒಂದು ಸರ್ತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಮುಚ್ಚಳ ಮುಚ್ಚಿಬಿಟ್ಟು ಕುದಿಯೋದಕ್ಕೆ ಬಿಡಬೇಕು. ಚೆನ್ನಾಗಿ ಕುದಿ ಬಂದ ಮೇಲೆ ಇದನ್ನು ಮೀಡಿಯಮ್ ಊರಿನಲ್ಲಿ ನೀವು ಬೇಯಿಸ್ಕೊಳ್ಬೋದು. ನೀರು ಹಾಕದೆ ನೀವು ಡ್ರೈ ಆಗಿ ಮಾಡೋದಾದರೆ ಹಾಗೆಯೇ ಎಣ್ಣೆಯಲ್ಲಿ ಇದನ್ನು ಬೇಯಿಸ್ಕೊಳ್ಬೋದು. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಬೇಕು. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ರೊಟ್ಟಿಗೆಂತೂ ತುಂಬ ಸಖತ್ತಾಗಿರುತ್ತೆ ಅದು. ಆ ರೀತಿ ಕೂಡ ನೀವು ಮಾಡ್ಕೋಬೋದು. ಅಥವಾ ಒಂದು ಸ್ವಲ್ಪ ನೀರು ಸೇರಿಸ್ಬಿಟ್ಟು ಈ ಥರ ಕೂಡ ಮಾಡ್ಕೋಬೋದು. 2 ರೀತಿಯಲ್ಲಿ ಕೂಡ ನಿಮಗೆ ರುಚಿ ಖಂಡಿತ ಡಿಫ್ರೆನ್ಸ್ ಇರುತ್ತೆ. ನಾವು ಮಾಡುವ ವಿಧಾನಗಳಲ್ಲಿ ರುಚಿ ಚೇಂಜ್ ಆಗೋದು. ಬರೀ ಎಣ್ಣೆಯಲ್ಲಿ ಮಾಡಿದಾಗ ಅದರದ್ದೇ ಒಂದು ರುಚಿ ಇರುತ್ತೆ. ಒಂದು ಸ್ವಲ್ಪ ನೀರು ಸೇರಿಸಿ ಮಾಡಿದಾಗ ಅದರದ್ದೇ ಒಂದು ರುಚಿ ಬೇರೆ ಆಗುತ್ತೆ. ನಾವು ಅನ್ನಕ್ಕೆಲ್ಲಾದರೆ ಒಂದು ಸ್ವಲ್ಪ ನೀರು ಸೇರಿಸಿಬಿಟ್ಟು ಈ ರೀತಿ ಒಂದು ಗಸಿ ಥರ ಮಾಡಿಕೊಂಡ್ರೆ ಅದು ಚೆನ್ನಾಗಿರುತ್ತೆ. ಅದೇ 1-2 ಸರ್ತಿ ಮುಚ್ಚಳ ತೆಗೆದು ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಳ ಇಟ್ಟು ಬೇಯಿಸ್ಕೊಳ್ಳಿ. ಈಗ 5 ನಿಮಿಷ ಆದಮೇಲೆ ನಾನು ಮುಚ್ಚಳ ತೆಗಿತಾ ಇದ್ದೀನಿ. ವಾವ್, ಎಷ್ಟು ಚೆನ್ನಾಗಿದೆ ನೋಡಿ. ಮೇಲ್ಗಡೆ ನೋಡಿ ಎಣ್ಣೆ ಥರ ನಿಂತಿದೆಯಲ್ವಾ, ಈ ರೀತಿ ಆದರೆ ಅದರ ರುಚಿ ಪರ್ಫೆಕ್ಟ್ ಆಗಿದೆ ಅಂತಲೇ ಅರ್ಥ. ತುಂಬ ಚೆನ್ನಾಗಿರುತ್ತೆ.
ಕೆಲವರಿಗೆ ಬದನೆಕಾಯಿ ಇಷ್ಟ ಆಗೋದಿಲ್ಲ ನೋಡಿ, ಅಂಥವರಿಗೆ ಬದನೆಕಾಯಿ ಸಾಂಬಾರು ಮಾಡೋ ಬದಲು ಈ ರೀತಿ ಮಾಡಿಕೊಟ್ಟು ನೋಡಿ, ಖಂಡಿತ ಅವರು ತಿಂದೇ ತಿಂತಾರೆ. ತುಂಬ ರುಚಿಯಾಗಿ ಬರುತ್ತೆ. ರೊಟ್ಟಿಗೆಲ್ಲ ಅಂತೂ ತುಂಬ ಸಖತ್ತಾಗಿರುತ್ತೆ. ರೊಟ್ಟಿಗೆ ಅಂತಲ್ಲ, ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಈಗ ಕೊನೆಯದಾಗಿ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಒಂದು ಸರ್ತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈ ಒಂದು ಬದನೆಕಾಯಿ ಗೊಜ್ಜು ರೆಡಿಯಾಗಿರುತ್ತೆ. ರೊಟ್ಟಿ, ಅನ್ನ, ಚಪಾತಿ ಎಲ್ಲದಕ್ಕೂ ಸೂಪರಾಗಿರುತ್ತೆ. ಇದೇ ತರಹದ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ನಮ್ಮ ಫೇಸ್ಬುಕ್ ಪೇಜ್ ನಮ್ಮ ಅಡುಗೆ ನಿಮ್ಮ ರುಚಿ ಅಂತಿದೆ, ಅದಕ್ಕೂ ಕೂಡ ದಯವಿಟ್ಟು ಫಾಲೋ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.